ಇಂದು ಪಾವುಗಡ ತಾಲೂಕು ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ನಿರೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಇದರ ಜೊತೆಗೆ ಡಬಲಿ ಹನುಮಂತಪ್ಪ, ಬೆಳ್ಳಿಬಟ್ಟು ಚಂದ್ರಶೇಖರ್ ರೆಡ್ಡಿ, ಪಾಲನಾಯಕ ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ದಿನದರ್ಶಿಕೆ ಬಿಡುಗಡೆಯನ್ನ ಮಾಡಲಾಯಿತು. ಈ ವೇಳೆ ಪಾವುಗಡದಲ್ಲಿ ಎಡಬಲ್ ಆಗಿ ಕಾರ್ಯನಿರ್ವಹಿಸಿದ ಹನುಮಂತಪ್ಪ ಅವರು ಮಧುಗಿರಿ ವಿಭಾಗದ ಡಬಲ್ ಆಗಿ ಬಡ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೂ ತುಮಕೂರು ಹಾಲು ಉತ್ಪಾದಕರ ಸಂಘದ ಜಿಲ್ಲಾ ನಿರ್ದೇಶಕರಾಗಿ ಬೆಳ್ಳಿಬಟ್ಲು ಚಂದ್ರಶೇಖರ್ ರೆಡ್ಡಿ ಮತ್ತು ಪಾಲನಾಯಕ ಇವರನ್ನ ಸನ್ಮಾನಿಸಲಾಯಿತು. ಗೊತ್ತಾಗುತ್ತೆ. ರೈಟ್. ನಿಮ್ಮ ಮೊಬೈಲ್ ಕಾಣಿಸ್ತಾ ಇಲ್ಲ ನನ್ನ ಫೋನಲ್ಲಿ. ಇದೇ ವೇಳೆ ಡಬಲಿ ಹನುಮಂತಪ್ಪ ಅವರು ಮಾತನಾಡಿ, ತಮ್ಮ ಸೇವಾ ಕೈಂಕರ್ಯದ ಅವಧಿಯಲ್ಲಿ ಯಾವೆಲ್ಲ ಕೆಲಸಗಳು ನಡೆದವು, ಸಹಕರಿಸಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನ ಸ್ಮರಿಸಿದರು. ಸಹ ಅನುಕೂಲ ಮಾಡಿಕೊಟ್ರು. ನಮ್ಮಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಕೆಲಸ ನಡೀತು. ಮತ್ತು ನಮ್ಮ ತುಂಗಭದ್ರಾ ಯೋಜನೆ ಆವಾಗಲೇ ನಮಗೆ ಒಂದು 70%, ಒಂದು 10-15% ಮುಗಿದಿತ್ತು ಅಷ್ಟೇ. ಬರೀ ಪೈಪ್ಲೈನ್ ಮಾಡಿದ್ರು, ಓವರ್ ಟ್ಯಾಂಕ್ಗಳು ಮಾಡಿರಲಿಲ್ಲ. ಮತ್ತು ನಾವು ಬಹಳಷ್ಟು ಅದನ್ನು ಇಲಾಖೆಯಿಂದ ಕಟ್ಟಿಗೆದಾರರಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿಸಿ ಅತ್ಯಂತ ಸುಸಜ್ಜಿತವಾದ ಟ್ಯಾಂಕ್ಗಳನ್ನು ಕಟ್ಟಿದ್ದೀವಿ. 179 ಟ್ಯಾಂಕ್ಗಳು ನಮ್ಮ ತಾಲೂಕಿನಲ್ಲಿ ಕಟ್ಟಿದ್ದೀವಿ. ಅದರದ್ದೇ ರೀತಿಯಲ್ಲಿ 9 ZBRಗಳು, 5 ZBTಗಳು, 2 IPS ಮತ್ತು 1 MBR ಇದೆಲ್ಲ ರೆಡಿ ಮಾಡಿ ನಾವೆಲ್ಲ 100% ಮಾಡಿಕೊಂಡು ನೀರು ಕೊಡೋಕ್ಕೆಲ್ಲ ರೆಡಿ ಮಾಡಿದ್ವಿ. PWD ಇಂಜಿನಿಯರ್ ಅನಿಲ್ ಕುಮಾರ್ ಅವರು ಮಾತನಾಡಿ, ಹನುಮಂತಪ್ಪ ಅವರ ವ್ಯಕ್ತಿತ್ವ ಸರಳವಂತಿಕೆಯಿಂದ ಕೂಡಿದ್ದು ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವಿಟ್ಟುಕೊಂಡಿದ್ರು ಅಂತ ತಿಳಿಸಿದರು. 4 ವರ್ಷಗಳ ಕಾಲ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಒಳ್ಳೆಯ ಒಂದು ಆ ಇಲಾಖೆಗೆ ಒಂದು ಹೆಸರು ಬರ್ತಕ್ಕಂಥ ಕೆಲಸವನ್ನು ಮಾಡಿ ಒಂದು ಏನು JJM ಅವ್ರ ಪೀರಿಯಡಲ್ಲೇ JJM ಬಂತು. ಮತ್ತು ತುಂಗಭದ್ರಾ ಬ್ಯಾಕ್ ವಾಟರ್ ನಮ್ಮದು ಏನು ಮಲ್ಟಿವಿಲೇಜ್ ಸ್ಕೀಮ್ ಬಂತು. ಈಗ ಒಂದು ಏನು ತುಂಗಭದ್ರಾ ಬ್ಯಾಕ್ ವಾಟರ್ ಮಲ್ಟಿವಿಲೇಜ್ ಸ್ಕೀಮ್ದು ಆಲ್ಮೋಸ್ಟ್ ಎಲ್ಲ 90% ಕಂಪ್ಲೀಟ್ ಮಾಡಿ ಅವರು ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪದೋನ್ನತಿ ಹೊಂದಿ ಈಗ ಮಧುಗಿರಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಪಾವುಗಡ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮತ್ತು ಹಾಲು ಉತ್ಪಾದಕರ ಸಂಘದ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಬೆಳ್ಳಿಬಟ್ಲು ಚಂದ್ರಶೇಖರ್ ರೆಡ್ಡಿ ಅವರು ಮಾತನಾಡಿ, ಹನುಮಂತಪ್ಪ ಅವರು ಗುತ್ತಿಗೆದಾರರಿಗೆ ಉತ್ತಮ ಸ್ಪಂದನೆ ನೀಡಿದ ಹಿರಿಮೆ ಅವರದ್ದು. ಜೊತೆಗೆ ನಮ್ಮ ಸಂಘದ ವತಿಯಿಂದ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ನಿರ್ಮಿಸಲು ಸ್ಥಳಾವಕಾಶ ಕಲ್ಪಿಸಿಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ಗುತ್ತಿಗೆದಾರರ ಸಂಘದಿಂದ ಒಂದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಇಲ್ಲ, ನಮ್ಮ IB ಹತ್ರನೂ ಎಲ್ಲನೂ ಸ್ವಲ್ಪ ಸ್ಥಳಾವಕಾಶ ಕೊಟ್ಟರೆ ನಾವು ಅದನ್ನು ನಿರ್ಮಾಣ ಮಾಡ್ತೀವಿ ಅಂತಂದೇಳಿ ಈ ಮೂಲಕ ಅವರಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ಮತ್ತೆ ವರ್ಕ್ ಸ್ಲಿಪ್ಗಳಿಗೋಸ್ಕರ ನಮ್ಮ ಹನುಮಂತಪ್ಪ ಸಾರು ರಾತ್ರಿ ಆಗಲು ಹೋರಾಟ ಮಾಡಿ 2-3 ಸಲ ಫೈಲ್ ಹಿಂದಕ್ಕೆ ಹಾಕಿದ್ರು ಸಹ ಅವರು ಯಾರೂ ಧೈರ್ಯವಾಗಿ ಅಲ್ಲಿ ಬಂದು ಮಾತಾಡೋಕ್ಕೆ ಇಂಜಿನಿಯರು ಹನುಮಂತಪ್ಪ ಸಾರ್ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಸುಮಾರು ಹತ್ರ ಸಲ ಓಡಾಡಿ ರಾತ್ರಿ ಆಗಲು ಓಡಾಡಿ ನಮ್ಮ ಗುತ್ತಿಗೆದಾರ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನೇಣಾಕೋಬೇಕಾಯ್ತು. ಗುತ್ತಿಗೆದಾರರು ಪ್ರತಿಯೊಬ್ಬರನ್ನ ಜಮೀನುಗಳ ಅಡೆಯಕ್ಕೆ ಮತ್ತು ಸೈಟ್ಗಳನ್ನು ಅಡೆಯಕ್ಕೆ ಬಂದು ಇವತ್ತು ಬಂಡವಾಳ ಹಾಕಿದ್ದಾರೆ. ಆದ್ರೂ ನಮ್ಮ ಪ್ರಾಬ್ಲಮ್ ಅವರು ಪಾಸ್ ಆದ್ರೂ ಇನ್ನೂ ಕೆಲವು ವರ್ಕ್ ಸ್ಲಿಪ್ಪು CC ಅಮೌಂಟು ಎಲ್ಲ ಪೆಂಡಿಂಗ್ ಇದು, ತುಂಬ ಸಂಕಷ್ಟದಲ್ಲಿದ್ದಾರೆ. ಕೇವಲ ಒಂದು 40% ಮಾತ್ರ ನಮಗೆ ಬಿಲ್ ಮಾಡಿಕೊಟ್ಟಿದ್ರು. ಇನ್ನು 60% ಬಿಲ್ ಅವ್ರ ಕಡೆನೇ ಇದೆ. ಅದಕ್ಕೋಸ್ಕರ ನಾವು ಅವರು ಕೂಡ ಸಪೋರ್ಟ್ ಮಾಡಿ ನಾವು ಸಹ ರಿಕ್ವೆಸ್ಟ್ ಮಾಡಿಕೊಂಡು ಆ ಬಿಲ್ಲು ತಗೊಳ್ದೇ ಇದ್ದರೆ ನಮ್ಗೆ ತುಂಬ ತೊಂದರೆ ಆಗುತ್ತೆ. 1 ವರ್ಷ ಅದು ಫೈನಲ್ ಆಗಿಲ್ಲ, ಮತ್ತೆ ಇನ್ನೊಂದ್ಸಲ ಪೇಂಟ್ ಹೊಡೀರಿ, ಇನ್ನೊಂದ್ಸಲ ಕಾಂಕ್ರೀಟ್ ಹಾಕಿ, ಹಿಂಗೆಲ್ಲ ಕಿರುಕುಳಗಳು ಲೇಟ್ ಆದಂಗೆಲ್ಲ ಇರುತ್ತೆ. ಅನೇಕ ಸಮಸ್ಯೆಗಳಿದ್ದಾವೆ. ನಮ್ಗೆ ಲೇಟ್ ಆಗೋದು ಕೂಡ ಈಗ ಸಿಕ್ಕಾಬಟ್ಟೆ ಪೆನಾಲ್ಟಿ ಹಾಕ್ರಿ ಅಂತಂದೇಳಿ ಆದೇಶ ಮಾಡಿದಾರಂತೆ ನಮ್ಮ ಸಂದರ್ಭದಲ್ಲಿ RWS AWE ಕಾವ್ಯ, AWE ಸುರೇಶ್, ಇಂಜಿನಿಯರ್ ಬಸವಲಿಂಗಪ್ಪ, ಅನಿಲ್, ವಾಣಿ, ಇನ್ನು ಗುತ್ತಿಗೆದಾರರಾದಂಥ ಸುಬ್ರಾಯಪ್ಪ, ಗಂಗಪ್ಪ, ಪೋತರೆಡ್ಡಿ, ದಿವಾಕರ್, ಪಾಳೆಗಾರ್ ಲೋಕೇಶ್, ತಿಮ್ಮರಾಜು, ಬ್ರಹ್ಮಾನಂದ ರೆಡ್ಡಿ, ವೀರರೆಡ್ಡಿ, ಮಾರಪ್ಪ, ರಮೇಶ್, ಮಂಜುನಾಥ್, ಕೃಷ್ಣಮೂರ್ತಿ ಸೇರಿದಂತೆ ಇನ್ನೂ ಹಲವರು ಗುತ್ತಿಗೆದಾರರು ಭಾಗವಹಿಸಿದ್ದರು.